ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಯಾರು ನಮ್ಮ ಚಾನಲನ್ನು ಮೊದಲಿಗೆ ನೋಡ್ತಾ ಇದ್ದರೆ, ಹೊಸಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ನಾವು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇವತ್ತು ನಾವು ಮನೆಯಲ್ಲೇ ಒಂದು ಎಣ್ಣೆಯನ್ನು ತಯಾರಿಸೋಣ. ಕೂದಲು ಉದುರುವುದು, ಡ್ಯಾಂಡ್ರಪ್ಪು ಇದೆಲ್ಲ ಸಮಸ್ಯೆಗೆ ಪರಿಹಾರಕ್ಕಾಗಿ ಒಂದು ಎಣ್ಣೆಯನ್ನು ಮನೆಯಲ್ಲೇ ತಯಾರಿಸೋಣ. ಅದಕ್ಕೆ ಏನೇನು ಸಾಮಗ್ರಿಗಳು ಬೇಕು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಲೋಳೆ ಸಾರವನ್ನು ತಗೊಂಡಿದ್ದೀನಿ. ಇದು ಕನ್ನಡದಲ್ಲಿ ಲೋಳೆ ಸರ ಅಂತಾರೆ, ಇಂಗ್ಲೀಷ್ನಲ್ಲಿ ಅಲವೀರಾ ಅಂತಾರೆ, ಸಂಸ್ಕೃತದಲ್ಲಿ ಕುಮಾರಿ ಅಂತಾರೆ, ತುಂಬ ಥರದಲ್ಲಿ ಕರೀತಾರೆ. ಆದರೆ ಇದು ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಅಲವೀರದಲ್ಲಿ ನಾನಿಲ್ಲಿ ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಸೈಡಿಗಿರೋ ಮುಳ್ಳುಗಳನ್ನೆಲ್ಲ ತೆಕ್ಕೊಳ್ಬೇಕು. ಮುಳ್ಳುಗಳೆಲ್ಲ ತೆಗೆದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ಬೇಕು. ಅಲವೀರಾ ಅಂದರೆ ಹೆಲ್ತ್ ಬೆನಿಫಿಟ್ಸ್ ತುಂಬಾ ಇದೆ. ಇದರಲ್ಲಿ ಬೇಕಾದಷ್ಟು ಪೋಷಕಾಂಶಗಳು ಹೇರಳವಾಗಿದೆ. ಹಾಗೆ ಖನಿಜಾಂಶ ಹೇರಳವಾಗಿದೆ, ಜೀವಸತ್ವ ಇದೆ, ಎ ಸಿ ಇ ಸಮೃದ್ಧವಾಗಿದೆ ಇದರಲ್ಲಿ. ಹಾಗೆ ಕ್ಯಾಲ್ಸಿಯಮು, ಮೆಗ್ನೀಷಿಯಮ್ಮು, ಪೊಟ್ಯಾಷಿಯಮು ಎಲ್ಲ ಒಂದು ಪೋಷಕಾಂಶಗಳು ಇದರಲ್ಲಿ ಹೇರಳವಾಗಿರೋದ್ರಿಂದ ಅಲವೀರಾ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ನಿಮ್ಮ ಕೂದಲಿಗಾಗಲಿ ಅಥವಾ ಚರ್ಮಕ್ಕಾಗಲಿ, ನಮ್ಮ ಮುಖದಲ್ಲಿರುವಂಥ ಕಲೆಗಳು, ಮೊಡವೆಗಳು ಇದೆಲ್ಲದಕ್ಕೂ ಸಮಸ್ಯೆಗೂ ಕೂಡ ಅಲವೀರಾದಲ್ಲಿ ಪರಿಹಾರ ಸಿಗುತ್ತೆ. ಹಾಗೆ ಇದಕ್ಕೆ ನಾವೀಗ ಕೂದಲು ಉದುರುತ್ತಾ ಇರೋದಕ್ಕೆ ಒಂದು ಎಣ್ಣೆ ತಯಾರಿಸಲಿಕ್ಕೂ ಕೂಡ ಇದನ್ನು ತಗೊಳ್ತಾ ಇದ್ದೀವಿ. ಇಷ್ಟು ಅಲವೀರಾವನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ ನಾನು ಇವಾಗ ನೋಡಿ. ಹಾಗೆ ಇದಕ್ಕೆ ಇನ್ನೇನು ಬೇಕು ಅಂತಂದರೆ, ನಮಗೆಲ್ಲರಿಗೂ ಗೊತ್ತಿರುವಂಥ ಈರುಳ್ಳಿ, ಎಲ್ಲರ ಮನೆಯಲ್ಲಿ ಇರುವಂಥದ್ದು ಇದು. ಈರುಳ್ಳಿಯನ್ನು ನಾನು ಇಲ್ಲಿ 2 ಈರುಳ್ಳಿಯನ್ನು ತಗೊಳ್ತಾ ಇದ್ದೀನಿ. ಈರುಳ್ಳಿ ಕೂಡ ನಿಮಗೆ ಗೊತ್ತು, ತುಂಬಾ ಒಂದು ವಿಟಮಿನ್ ಸಿ ಆಗಿದೆ, ಎಲ್ಲ ಕಬ್ಬಿಣಾಂಶ ಇರುವಂಥದ್ದು ಇದೆ. ತುಂಬ ಒಂದು ಈರುಳ್ಳಿಯಲ್ಲೂ ಕೂಡ ಇದೆ, ಹೆಲ್ತ್ ಬೆನಿಫಿಟ್ ಇದೆ. ಇದರಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಸಲ್ಫರ್ ಕೂಡ ಇರೋದ್ರಿಂದ ಕೂದಲು ಉದುರುವುದನ್ನು ತಡೆಗಟ್ಟುವಂಥ ಶಕ್ತಿ ಇದರಲ್ಲಿದೆ. ಹಾಗೆ ಇದಕ್ಕೆ ನಾನೀಗ ಮತ್ತೆ ಸ್ವಲ್ಪ ಕರಿಬೇವನ್ನು ತಗೊಳ್ತಾ ಇದ್ದೀನಿ. ಕರಿಬೇವು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಕರಿಬೇವು ತುಂಬಾ ಹೆಲ್ತಿಗೆ ಒಳ್ಳೆಯದು ಅನ್ನೋದು ನಿಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾಗಿ ನಾವೀಗ ಇದಕ್ಕೆ ಕೂದಲಿಗೂ ಕೂಡ ಕರಿಬೇವನ್ನು ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾನು ಎಲ್ಲ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದರಲ್ಲಿ ಕೊಬ್ಬರಿ ಎಣ್ಣೆ, 1 ಲೀಟ್ರ್ ಕೊಬ್ಬರಿ ಎಣ್ಣೆನ ನಾನು ತಗೊಂಡಿದ್ದೀನಿ. ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಈಗ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು. ನೋಡಿ, ನಾನಿಲ್ಲಿ 1 ಲೀಟ್ರಲ್ಲಿ 1/4 ಲೀಟ್ರನ್ನು ಹಾಕ್ಕೊಳ್ತಾ ಇದ್ದೀನಿ. 3/4 ಲೀಟ್ರ್ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ. ಇದಕ್ಕೆ ನಾನೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಎಲ್ಲ ಪದಾರ್ಥಗಳನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ. ಇವಾಗ ಈರುಳ್ಳಿ, ಅಲವೀರಾ ಹಾಗೆ ಕರಿಬೇವು ಎಲ್ಲವನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಷ್ಟು ಕರಿಬೇವು ತೊಗೊಂಡಿದ್ದೀನಿ ನಾನಿಲ್ಲಿ. ಅದನ್ನೆಲ್ಲವನ್ನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ಪೂನ್ ಸಹಾಯದಿಂದ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಮಿಕ್ಸ್ ಮಾಡಿಕೊಂಡು ಒಲೆ ಮೇಲೆ ಇಡಬೇಕು. ಇದನ್ನು ಇವಾಗ ಒಲೆ ಹಚ್ಚಿ ಒಲೆ ಮೇಲೆ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಬೇಕು ಅಂದರೆ ಇದು ಚೆನ್ನಾಗಿ ಕುದಿಬೇಕು. ಇದು ಯಾವ ರೀತಿ ಕುದಿಬೇಕಂದ್ರೆ ಇದರಲ್ಲಿ ಎಲ್ಲ ಡ್ರೈ ಆಗಬೇಕು. ಈರುಳ್ಳಿ ಹಾಗೆ ಕರಿಬೇವು ಎಲ್ಲ ರೋಸ್ಟ್ ಆಗಬೇಕು ತುಂಬ. ಅಷ್ಟು ಚೆನ್ನಾಗಿ ಈಗ ಕುದೀತಾ ಇದೆ ನೋಡಿ. ಈ ರೀತಿ ಕುದಿಬೇಕು. ಇದು ತುಂಬ ಚೆನ್ನಾಗಿ ಅದರಲ್ಲಿರುವಂಥ ರಸಗಳೆಲ್ಲ ಈ ಎಣ್ಣೆಯಲ್ಲಿ ಬಿಟ್ಕೊಳ್ಬೇಕು. ಅದು ಆ ರೀತಿ ಕುದಿಸ್ಬೇಕು ಇದನ್ನು. ಆದರೆ ಇದು ನೀವು ಕಡಿಮೆ ಉರಿಯಲ್ಲೇ ಕುದಿಸಬೇಕು. ಯಾವತ್ತೂ ಹೈ ಫ್ಲೇಮಲ್ಲಿ ಕುದಿಸೋಕ್ಕೆ ಹೋಗಬೇಡಿ. ನೀವು ಲೋ ಫ್ಲೇಮಲ್ಲೇ ಕುದಿಸಬೇಕು. ಈ ಎಣ್ಣೆಯನ್ನು ಚೆನ್ನಾಗಿ ಕುದಿಸ್ಬಿಟ್ಟು, ಇವಾಗ ನಮ್ಮ ಎಣ್ಣೆ ಚೆನ್ನಾಗಿ ಕುದೀತಾ ಇದೆ ನೋಡಿ, ಹೇಗೆ ಕಾಣ್ತಾ ಇದೆ ನೋಡಿ. ಎಲ್ಲ ಆ ಈರುಳ್ಳಿ ಅನ್ನೋದು ಹೇಗೆ ಎಲ್ಲ ಡ್ರೈ ಆಗಿದೆ ನೋಡಿ. ಫುಲ್ಲು ಕ್ರಿಸ್ಪಿಯಾಗಿ ಬಂದಿದೆ. ಈರುಳ್ಳಿ ಆಗಲಿ ಆ ಕರಿಬೇವಾಗಲಿ ಎಲ್ಲ ಕ್ರಿಸ್ಪಿಯಾಗಿ ಬಂದಿದೆ ನೋಡಿ. ಈ ರೀತಿ ಅದನ್ನು ಒಂದು ಸೋಸಣಿಗೆಯಲ್ಲಿ ಸೋಸಿ ಈ ರೀತಿ ಒಂದು ಬಾಟಲಲ್ಲಿ ಹಾಕಿಟ್ಕೊಂಡ್ರೆ ನಿಮ್ಮ ಕೂದಲಿಗೆ ದಿನನಿತ್ಯ ಕೂದಲಿಗೆ ಅಪ್ಲೈ ಮಾಡ್ತಾ ಬಂದರೆ ನಿಮ್ಮ ಕೂದಲು ಉದುರೋದಿರಲಿ, ಡ್ಯಾಂಡ್ರಪ್ ಇರಲಿ, ಪ್ರತಿಯೊಂದು ಸಮಸ್ಯೆಗೆ ಇದರಲ್ಲಿ ಪರಿಹಾರ ಸಿಗುತ್ತೆ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ, ಥ್ಯಾಂಕ್ ಯು, ಬಾಯ್ ಬಾಯ್.